ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. 2350 ರೂಪಾಯಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಂಗೆ ಹೇಳಕ್ಕೆ ಇಷ್ಟ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಆರ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಂದರೆ ಏನು ಅಂದರೆ ಏನಂತ ಅಂದರೆ ಫಸ್ಟ್ ಟೈಮ್ ಏನಾದರೂ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ವೆಲ್ಕಮ್, ನೋಡ್ತಾನೆ ಇರೋರಿಗೆ ವೆಲ್ಕಮ್ ಬ್ಯಾಕ್ ಹಂಗೆ. ಸೊ ಇವತ್ತಿನ ವ್ಲಾಗ್ ಏನರ ಬಗ್ಗೆ ಅಂತ ನನ್ನ ತಮ್ನೇಲಲ್ಲಾಗಲೇ ನೋಡಿರ್ತೀರ, ಡಿಸ್ಟರ್ಬೆನ್ಸ್ ತಮ್ನೇಲಲ್ಲಾಗಲೇ ನೋಡಿರ್ತೀರ. ಸೊ ಟೈಮ್ ಆಗಲೇ 1:30 ಆಗಿದೆ. ನನ್ನ ಗೆಳತಿ ನಿಧಿ ರೆಡಿಯಾಗಿರು 1:30ಗೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಫೋನ್ ಮಾಡಿಲ್ಲ. ಅವಳಿಗೆ ಮಾಡ್ತಾಳೆ ಅಂತ ಗೊತ್ತಿದ್ದೆ ನಾನು ಇನ್ನೂ ರೆಡಿಯಾಗಿಲ್ಲ. ಇವತ್ತು ತುಂಬಾ ಕೆಲಸ ಇತ್ತು ನನಗೆ. ನೋಡಿ, ಅನ್ನಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಅಮ್ಮ ಇರಲಿಲ್ಲ. ಫುಲ್ಲು ಕೆಲಸ, ಬೆಳಿಗ್ಗೆಯಿಂದ ಬರೀ ಅಡುಗೆ ಮನೆಯಲ್ಲೇ ನಾನು ಫುಲ್ಲು ಕಾಲ ಕಳೀತಾ ಇದ್ದೀನಿ. ಈ ಎಕ್ಸಾಮ್ ಎಲ್ಲ ಆಗೋಗಿ ಕಾಲೇಜ್ ಲೈಫ್ ಆಗೋದ್ಮೇಲೆ ಆಲ್ಮೋಸ್ಟ್ ನಾನು ಅಡುಗೆ ಮನೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರೋದು ನಿಜ ಹೇಳಬೇಕು ಅಂದರೆ. ಸೊ ಇವಾಗ ರೆಡಿ ಆದಮೇಲೆ ಹೋಗಬೇಕು. ಆ್ಯಂಡ್ ನಿಧಿ ಸ್ಪೆಕ್ಸ್ ಬಿಟ್ಟು ಹೋಗಿದ್ದಾಳೆ ಗೈಸ್. ಒಳ್ಳೆ ಅತ್ತೆ ಮನೆಗೆ ಬಂದು ಸ್ಪೆಕ್ಸ್ ಬಿಟ್ಟು ಹೋಗೋಂಗೆ 3 ಹೊತ್ತು ಬಂದು ಏನಾದರೂ ಒಂದು ಬಿಟ್ಟು ಹೋಗ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಫಸ್ಟ್ ಟೈಮ್ ಏನೋ ಒಂದು ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಸ್ಪೆಕ್ಸ್, ಬೇರೆ ಇನ್ನೇನೂ ಅಲ್ಲ. ಬನ್ನಿ. ಆ್ಯಂಡ್ ಆಲ್ಸೋ ಬುಜ್ಜಿ ಲಂಚ್ ಪ್ಲ್ಯಾನ್ ಮಾಡಿದ್ಲು. ಇವಾಗ ಎಲ್ಲರನ್ನೂ ಇನ್ವೈಟ್ ಮಾಡಿದ್ಲು, ಬನ್ನಿ ಲಂಚ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಲೊಕೇಶನ್ ಕಳಿಸಿದ್ದಾಳೆ. ಸೊ ನಾನು ಮತ್ತು ನಿಧಿ ಇವಾಗ ಒಟ್ಟಿಗೆ ಹೋಗಬೇಕು. ಸೊ ನಾನು ಮತ್ತು ಅವಳು ಇವಾಗ 1:30ಗೆ ಹೋಗೋಣ ಅಂತ ಅಂದಿದ್ದವಳು, ಇನ್ನೂ ಪತ್ತೆನೇ ಇಲ್ಲ, ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಆ್ಯಂಡ್ ಅವಳಿಗೆ ಏನಾನ ಗಿಫ್ಟ್ ತೊಗೋಬೇಕು ಅಂತ ನಾನು ಪಟ್ಟಿರೋ ಶ್ರಮ ಯಾರೂ ಪಟ್ಟಿರೋದೇನೋ. ಅವಳ ಫ್ರೆಂಡ್ ಕೂಡ ಅಷ್ಟು ಕಷ್ಟಪಟ್ಟಿರಲ್ಲ. ಯಾಕೆ ಅಂದರೆ ಅವಳಿಗೆ ಏನು ಇಷ್ಟ ಅನ್ನೋದೇ ನನಗೆ ಗೊತ್ತಿಲ್ಲ ಗೈಸ್. ಏನು ಇಷ್ಟಪಡ್ತಾಳೆ ಹುಡುಗಿ, ಅವಳಿಗೇನು ಇಷ್ಟ ಆಗುತ್ತೆ ಅನ್ನೋ ಒಂದು ಕಲ್ಪನೆನೂ ನನಗಿಲ್ಲ. ಆ ಥರ ಹುಡುಗಿ ಅದು. ಸೊ ಹಂಗೋ ಹಿಂಗೋ ಮಾಡಿ ಏನೋ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಗ್ರೀಟಿಂಗ್ ಕಾರ್ಡ್ ಮಾಡಿದ್ದೀನಿ, ಅದನ್ನೆಲ್ಲ ಅಲ್ಲೇ ತೋರಿಸ್ತೀನಿ. ಅವಳ ಕೈಲೇ ಓಪನ್ ಮಾಡಿದಾಗ ತೋರಿಸ್ತೀನಿ. ಟೈಮ್ ಆಗ್ತದೆ, ಹುಡುಗಿ ಇನ್ನೂ ಬರ್ತಾಯಿಲ್ಲ. ಸೊ ನಾನೇ ಇಲ್ಲಿಂದ ಏನಾದರೂ ಕಾಲ್ ಮಾಡಿದ್ಲು. ಅವಳಿಗೆ ಬೈಕೋತಿದ್ದಂಗೆ ಅವಳೇ ಕಾಲ್ ಮಾಡಿದ್ಲು, ಇನ್ನೂ ಅರ್ಧ ಗಂಟೆ ಅಂತೆ. ಸೊ ಇವಾಗ ನಾನು ಇನ್ನೂ ಅರ್ಧ ಗಂಟೆ ವೆಯ್ಟ್ ಮಾಡಬೇಕು. ಸೊ ವೆಯ್ಟ್ ಮಾಡಾದ್ಮೇಲೆ ಅವ್ಳಿಗೇನಾದ್ರು ಕೇಕ್ ಏನಾದ್ರು ತೊಗೊಂಡು ಹೋಗ್ಬೇಕು ಕಟ್ ಮಾಡೋಕ್ಕೆ. ಮೋಸ್ಟ್ ಪ್ರಾಬ್ಲಿ ಅಲೋ ಇರಲ್ಲ ಅಂತ ಅನಿಸುತ್ತೆ. ನಿಧಿ ಕೂಡ ಅಲೋ ಇರಲ್ಲ ಅಂದರು. ಸೊ ಅಲ್ಲೇ ಕೇಕ್ ಪ್ರೊವೈಡ್ ಮಾಡೋದ್ರಿಂದ ನಾವು ಅಲ್ಲೇ ಕೇಕ್ ತೊಗೊಂಡು ಕಟ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲಿಗೆ ಹೋಗಿ ಸಿಕ್ಕಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಷ್ಟರಲ್ಲಿ ಮನೆ ಆಚೆ ಬಂದು ನಿಂತು ಕಾಯ್ತಾ ಇದ್ದೀನಿ. ಇನ್ನೂ ರೆಡಿ ಆಗಿಲ್ಲ ಅವಳು, ಇನ್ನೂ ವೆಯ್ಟ್ ಮಾಡೋಕ್ಕೆ ನಿಲ್ಸಿದ್ದಾಳೆ. ನಾನು ಮನೆ ಆಚೆ ಕಾಯ್ತಾ ಇದ್ದೀನಿ ಗೈಸ್, ಇನ್ನೂ ರೆಡಿಯಾಗಿ ಬಂದಿಲ್ಲ. ನಾವು ಬುಜ್ಜಿ ಬರ್ಡೇಗೆ ಬಂದಿದ್ದೀವಿ. 7ರಿಂದ ಲೇಟ್ ಆಯಿತು, ಕೂತ್ಕೊಂಡು ತಿಂತಾಯಿದ್ದೀವಿ. ಬುಜ್ಜಿ ನಿನ್ನ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್, ಬನ್ನಿ ತೋರಿಸ್ತೀನಿ ನಾವು ಏನೇನು ತಿಂತೀವಿ ಅಂತ. ಸ್ಪೀಡ್ ಇದ್ದಾನೆ ಅಂದರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಆಗಲೇ ಬಂದ್ಬಿಟ್ಟು ಊಟ ಹಾಕೋತವನೆ ಎಂಥವನು ನೋಡಿ. ನನ್ನ ಕರೆದೂ ಇಲ್ಲ. ಲೋ ಇದು ಹಾಕೊಂಡ ಪೈನಾಪಲ್. ಇದನ್ನು ಬುಜ್ಜಿ ತಿನ್ನಲ್ಲ ಗೈಸ್. ನೂಡಲ್ಸ್ನ ಬುಜ್ಜಿ ತಿನ್ನಲ್ಲ. ಮಿಕ್ಕಿದೆಲ್ಲ ತಿಂತಾಳೆ. ಅಷ್ಟೊಂದು ದೂರ ಹೋದರೆ ನನ್ನ ವಾಯ್ಸೇ ಕೇಳಿಸಲ್ಲ. ನಾವು ಇವಾಗ ಎಲ್ಲ ಸರ್ವ್ ಮಾಡ್ಕೊಂಡು ಬಂದಿದ್ದೀವಿ. ಏನೇನು ಹಾಕೊಂಡು ಬಂದಿದ್ದೀವಿ ನಿನ್ನೆ ಸ್ಟ್ರೈಟ್. ಇರು ಏನಿದು ಸೂಪ್. 4 ನಾನು ಏನೇನೆಲ್ಲ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಪ್ಲೇಟ್ ಪಾಸ್ತಾ. ನನ್ನ ಫ್ರೆಂಡ್ಸ್ ಇಬ್ಬರು ಪಾಸ್ತಾಗೋಸ್ಕರ ಅಲೀತಾ ಇದ್ರು ನಮ್ಮ ಕಾಲೇಜ್ ಹತ್ರ ಎಲ್ಲಿ ಪಾಸ್ತಾ ಸಿಗುತ್ತೆ ಅಂತ. ಬಟ್ ಅನ್ಲಿಮಿಟೆಡ್ ಪಾಸ್ತಾ. ನಿಮ್ಮ ಫ್ರೆಂಡ್ಸ್ನ ತೋರಿಸ್ಬೇಕಾ? ಆಬ್ವಿಯಸ್ಲಿ. ಬುಜ್ಜಿ ನಿನ್ನ ಬಂಗಾಳಿ ಬುಜ್ಜಿ ನನ್ನ ಬ್ಲಾಗ್ ನೋಡು. ಆಮೇಲೆ ಇದೊಂದು ಸ್ಪ್ರಿಂಗು ನೂಡಲ್ಸು. ಬುಜ್ಜಿ ನೂಡಲ್ಸ್ ತಿನ್ನಲ್ಲ, ಅದನ್ನು ಹಾಕ್ತಿರ್ತಾ ಇದ್ದೀನಿ. ಆಮೇಲೆ ಇದು ಸಲಾಡು. ಇದು ಏನಿದು, ಇದು ಹೆಸರೇನು, ಇದೇನೋ ಸ್ವೀಟ್ ಕಾರ್ನ್ದು. ಆಮೇಲೆ ಇದೊಂದು ಸ್ಪ್ರಿಂಗು. ಆಮೇಲೆ ಇನ್ನೊಂದು ರೌಂಡ್ ಹಾಕೊಂಡ್ಬಂದ್ಬಿಟ್ಟು ತಿಂತೀವಿ ಅಷ್ಟೇ. ನೀನು ನನ್ನ ಮಕ್ಕಳೇ ತೋರಿಸ್ಬಾರ್ದು, ಎಲ್ಲರನ್ನೂ ತೋರಿಸ್ತಾ ಇರಬೇಕು. ಈ ಕ್ಯಾಮ್ರಾಮ್ಯಾನ್ ಒಂದು ಸ್ವಲ್ಪ ಪರವಾಗಿಲ್ಲ ಗೈಸ್, ಕಂಪ್ಯಾರಿಟಿವ್ಲಿ ಈ ಕ್ಯಾಮ್ರಾಮ್ಯಾನ್
ನೋಡಿ ಗಾಯ್ಸ್ ನಾವು ಎಷ್ಟು ತಗೊಂಡಿದ್ದೀವಿ. ಈ ಹಾಯ್ ಮಾಡು, ಯಾಕೋ ನಾಚ್ಕೋತ್ಯಾ? ಹಾಯ್ ಮಾಡು. ನಾವು ಖಾಲಿಯಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ? ನೋಡ್ದಲ್ಲಿ ಖಾಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಹಾಕೊಂಡ್ಬಂದಿವಿ. ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಇವನಿಗೆ ಸೇಪುರಿ ತಿನ್ನೋಕೆ ಬಂದಿಲ್ಲ. ನಾವೆಲ್ಲ ಒಂದೇ ಸಲ ಬ್ಯಾಗ್ ಹಾಕೊಂಡ್ಬಿಟ್ವಿ ಅಂತ ಟೆನ್ಷನ್ ಆಗ್ಬಿಟ್ಟ. ಇವರೆಲ್ಲರೂ ಹೇಳಿದ್ರು ನಾವೆಲ್ಲ ಒಂದೇ ಸಲ ಹಾಕೋತೀವಿ ಅಂದಮೇಲೆ ನಾನು ವೀಡಿಯೋ ಮಾಡ್ತೀನಿ ಅಂತ ತಕ್ಷಣ ರಪ್ಕೊಂಡು ಬ್ಯಾಗ್ ಹಾಕೊಂಬಿಟ್ಟ. ಮಾತಾಡು. ABCD ಹೇಳಿ ಸಾಕು. ಬುಜ್ಜಿ ಹೆಂಗಿತ್ತು ಊಟ? ನಾನು ಕೇಳಬೇಕು ನಿಮ್ಮನ್ನ, ಹೆಂಗಿತ್ತು ಊಟ? ಇನ್ನೂ ತುಂಬ್ಕೊಬರಕ್ಕೆ ಹೋಯ್ತು. ಏನು ತಿಂತ ಇಲ್ಲಿ ಇನ್ನೂ ತಿಂತವಳೆ, ಮತ್ತೆ ತುಂಬ್ಕೊಬರಕ್ಕೆ ಹೋಯ್ತವಳೆ. ಇಲ್ಲ ಅಡಿಗೆ ಎರಡನ್ನ ಸೈಡಲ್ಲಿ ಬೇರೆ ಇಕ್ಕೊಂಡವಳೆ. ಇವನ್ ಗಾಬ್ರಿನೇ ಆಗ್ಬಿಟ್ಟವಳು ಅವಳು ತಿಂತಾರನ್ನ ನೋಡಿ. ಏನು ಹಿಂಗೆ ತಿಂತ? ಇವನ್ಗೆ ಇವತ್ತು ಗೊತ್ತಾಗ್ತದೆ ಅವಳು ತಿನ್ನೋದು, ಅದಕ್ಕೆ ಆಶ್ಚರ್ಯ ಪಡ್ತಾನೆ. ಬುಜ್ಜಿ ನಿಮ್ಗೆ ಅಭ್ಯಾಸ ಆಗಿದೆ ತಾನೆ? ಬಿಲ್ ನೋಡಿ ಗಾಯ್ಸ್, 2350 ರೂಪಾಯಿ. Happy birthday to you, happy birthday to you, happy birthday, happy birthday, happy birthday to you ಬುಜ್ಜಿ. ವೇಸ್ಟ್ ನನ್ನ ಮಗ ಅಂದರೆ ಅಯ್ಯೋ ಇಲ್ಲಿ ತಟ್ಟೆ ಸಮೇತ ದುಡ್ಡು ಕಟ್ಟಂಗಾಗಿರೋದು ಇವಾಗ. ನೋಡಿ ಗೈಸ್ ಪ್ರೀತಿ, ನೋಡಿ ಗೈಸ್ ಪ್ರೀತಿ, ನೋಡಿ ಗೈಸ್. ಚೆನ್ನಾಗಿಲ್ವಾ ಕೇಕ್? ಚೆನ್ನಾಗಿಲ್ವಂತೆ. ಕೊಡ್ತೀನಿ. ಹ್ಯಾಪಿ ಬರ್ಡೇ ಬುಜ್ಜಿ. ಅದರೊಳಗಡೆ ಇರೋ ಟಿಶ್ಯೂ ನನಗೆ ಆಯಿತಾ? ಬುಜ್ಜಿ ಪ್ರತಿಯೊಂದು ನಾನೇ ಮಾಡಿರೋದು ಗೈಸ್. ಇದನ್ನು ನಾನು ರ್ಯಾಪ್ ಮಾಡಿಸಿಲ್ಲ, ನಾನೇ ನನ್ನ ಕೈಯಾರೆ ಎಫರ್ಟ್ಸ್ ಹಾಕಿ ಮಾಡಿದ್ದೀನಿ ಗೈಸ್. ಓಪನ್ ಮಾಡು. ಇಲ್ವಾ ಅದು ಪೇಪರೇ. ಅಯ್ಯೋ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ತೆಕ್ಕೊಡ್ತೀನಿ, ಕೊಡು ಅದನ್ನ. ಬಿಡೆ. ಹಾಂ ತೆಗೆದ್ಬಿಟ್ಲು ವಯಸ್. ಗೊತ್ತಾಯ್ತು, ಅದಕ್ಕೆ ತೆಕ್ಕೊಂಡಿರೋದು. ಇವಾಗ ಗೊತ್ತಾಯ್ತಾ ಏನು ನಡೀತೈತೆ ಇಲ್ಲಿ ಅಂತ? ತಡಿ. ಹಾಂ ಬುಜ್ಜಿ ನೋಡು. ಓಪನ್ ದ ಡೋರ್ ಅಂತ ಬರ್ದಿದ್ದೀನಲ್ಲ ಅಲ್ಲಿ. ನಾನು ಪೂರ್ತಿ ತೋರಿಸ್ತೀನಿ ತಡೀರಿ. ಓಪನ್ ಮಾಡು. ಇಲ್ಲಿ ನಾನು ಬಂದೆ, ನನ್ನ ಬರ್ಡೇ, ಇದು ನನ್ನ ಕ್ಯಾಪು, ಇದು ನನ್ನ ಕೇಕ್ ಇವ್ರು ಕಟ್ ಮಾಡ್ತಿರೋದು. ಒಳಗೆ ಓಪನ್ ಮಾಡು. ಗೈಸ್ ನಾನು ಇದನ್ನು ಎಫರ್ಟ್ಸ್ ಹಾಕಿ ಮಾಡಿದ್ದೀನಿ ಗೈಸ್. ಬಟ್ ಇವಳು ಎಂಥವಳಂದರೆ ಅವಳು ನನ್ನ ಬರ್ಡೇಗೆ ಸಪ್ನಾ ಬುಕ್ ಹೌಸ್ಗೆ ಹೋಗಿ ರೆಡಿಮೇಡ್ ಗ್ರೀಟಿಂಗ್ ಕಾರ್ಡ್ ತೊಗೊಂಬಂದು ಕೊಟ್ಟಿದ್ದಾಳೆ. ಅಂತ ಇದು ಒಂಚೂರು ಎಫರ್ಟ್ಸ್ ಇಲ್ಲ ಗೈಸ್, ಒಂಚೂರು ಎಫರ್ಟ್ಸ್ ಇಲ್ಲ. ಹೇಳಿ ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಏನೆಲ್ಲ ಪ್ಲಾನ್ ಮಾಡಿ ಒಂದಿನದಲ್ಲಿ ಎಷ್ಟೆಲ್ಲ ಏರಿಯಾ ಸುತ್ತಿದ್ದೀನಿ ಗೊತ್ತಾ. ಆಮೇಲೆ ಹಿಂದಗಡೆಯಿಂದ ಬಂದ್ಬಿಟ್ಟು ಬಸ್ ಸ್ಟಾಪಲ್ಲಿ ನಂಗೆ ಸರ್ಪ್ರೈಸ್ ಕೊಟ್ಲು. ಇವಳು ನೋಡಿ. ಏನು ಅನಿಸ್ತಾ ಇದೆ ನಿನಗೆ ಈ ದೃಶ್ಯ ನೋಡಿ?
ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡಿ ಅವಳ ಎಕ್ಸ್ಪ್ರೆಷನ್ ನೋಡಿ. ಏನು ನಿನ್ ಬಟ್ಟೆಗೂ ನಾನೇ ತಾನೇ ಹೇಳ್ಬಿಟ್ಟು ಏನು ನೀನು ಬಾರಿ ಹೇಳಿದ್ದ ಹಂಗೆ ಇವಾಗೂ ನೀನೇ ಯೋಚನೆ ಸೀರಿಯಸ್ ಆಗು. ನಾನು ಎಲ್ಲರೂ ಜನರಿಗೂ ಅದನ್ನೇ ಹೇಳ್ತಾರೆ. ಏನ್ ಬೇಕು ಅಲ್ಲ ಲೇ ಇವಾಗ ತಾನೇ ತಿಂದಿದ್ಯಾ, ಬರೀ ಮಾತಾಡ ಎಲ್ಲ ಕರ್ಗಿಸ್ಕೊಬಿಟ್ಟಿ ಕಣೆ. ಹೋಗೋಣ ಅಂತಾನೆ ಅನ್ಬಿಟ್ಟು ಇಲ್ಲ ಏನಿದೆ ನಿಂಗೆ ಮಾಡಕ್ಕೆ ಕೆಲಸ. ಅಜ್ಜಿ ಊಟ ಹೆಂಗಿತ್ತು? ನಂದು ಚೆನ್ನಾಗಿತ್ತು ಗೈಸ್. ನಿಮ್ದು ಹೆಂಗಿತ್ತು? ಚಾಕ್ಲೇಟ್ ತೊಗೊಂಡೆ. ಅದನ್ನು ತಿಂದಿರೋದು ಹೆಂಗಿದೆ ಅಂದರೆ ಬಿಡಿ, ಈಗ ವೀಡಿಯೋನಲ್ಲೇ ನೋಡಿರ್ತೀರ. ನಾನೇನು ಮೋಸ್ಟ್ಲಿ ಎಲ್ಲ ಹೇಳೋದು ಬೇಡ ಅಂತ ಅನಿಸುತ್ತೆ. ಮತ್ತು ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ಸು? ಮನೆಗೆ ಹೋಗೋದು ಪ್ಲ್ಯಾನ್ಸ್. ನಾನು ಮತ್ತು ಇವಳು ಬರ್ತಾ ಯಾವುದೋ ಒಂದು ದೋಸೆನೋ ಅಂಗಡಿ ನೋಡ್ಕೊಂಬಂದ್ವಿ. ಇವತ್ತು ತಿನ್ಕೊಂಡು ಹೋಗೋದ ಅಂದ್ಕೊಂಡ್ವಿ, ಬೇಡ ಇಲ್ಲೇ ಫುಲ್ ಜಾಗ ಇಲ್ದಂಗೆ ಖಾಲಿ ಆಗೋಯ್ತು. ಇನ್ನು ಮತ್ತೆ ಆ ಸ್ಟಾಕ್ ಅನ್ಲೋಡ್ ಮತ್ತೆ ರೀಫಿಲ್ ಮಾಡ್ಕೊ. ಸ್ಟಾಕ್ ಅನ್ಲೋಡ್ ನಿಂತ್ಕೊಳ್ಕೊ ಬೆಳ್ಕ ಹಿಂಗೆ. ಇದು 4th ಬ್ಲಾಕಲ್ಲಿ ಬರುತ್ತೆ ಗೈಸ್. ಸೊ ಯಾವ ಇದನ್ನ ಪ್ಲ್ಯಾನ್ ಮಾಡಿದ್ದು ಗೈಸ್? ಕೇಕ್ನ ಹೆಂಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ನೋಡಿ, ಗೋಬಿ ಡಬ್ಬಿನಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಬುಜ್ಜಿಯವರಮ್ಮ ಪಕ್ಕ ಗೋಬಿ ತೊಗೊಂಡು ಬೈತಾಳೆ ಅಂತಲೇ ಅಂದ್ಕೊಳ್ಳೋದು. ಹೆಂಗೆ ಅನ್ನಿಸ್ತದೆ ನಿಮಗೆ? ಇಲ್ಲಿ ಮಲಗಿರೋ, ನಾವು ಹೋಗ್ಬಿಟ್ಟು ಬರ್ತೀವಿ. ಏನು ತಲೆ ನಾವೆಲ್ಲ ಊಟ ಎಲ್ಲ ಮಾಡಾಯ್ತು. ಯಾರೋ ಒಬ್ರು ಓಡೋಗ್ಬಿಡ್ತಾ ಇದ್ದಾರೆ. ತೋರ್ಸಲ್ಲ ನಿಮ್ಮನ್ನ. ಸೊ ಊಟ ಎಲ್ಲ ಮಾಡಿ ಆಯಿತು. ಫುಲ್ಲು ಹೊಟ್ಟೆ ತುಂಬೋಗ್ಬಿಟ್ಟಿದೆ ನಮಗೆ ಊಟ ಮಾಡಿ ಮಾಡಿ. ಬುಜ್ಜಿ ನಿಂಗೆ ಹೆಂಗೆ ಇಷ್ಟ ಆಯ್ತಾ ನಿಮಗೆ ಗಿಫ್ಟ್ ಎಲ್ಲ ಇಷ್ಟ ಆಯ್ತಾ? ಗಿಫ್ಟ್ ಅಂತ ತುಂಬ ಜೋರಾಗಿ ಮಾತಾಡ್ಬೇಕು. ನಂತರ ಮೈಕಿಲ್ಲ ನನ್ನ ಎಲ್ಲರೂ ನನ್ನನ್ನು ಇಂಡೈರೆಕ್ಟಾಗಿ ಅವಮಾನ ಮಾಡ್ತಾರೆ. ಆಯ್ತಾಯ್ತು. ಗಿಫ್ಟ್ ಅಂತೂ ಸಖತ್ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ರು. ಆ್ಯಕ್ಚುಲಿ ಫಸ್ಟ್ ಟೈಮ್ ಅನ್ಕೋತೀನಿ ಬರ್ಡೇಗೆಲ್ಲ ಆಚೆ ಬಂದಿರೋ ನಾವು. ಕರೆಕ್ಟ್. ಆ್ಯಕ್ಚುಲಿ ಯಾವಾಗ ಯೂಶಲಿ ಆಚೆ ಹೋದರೆ ಹೆಂಗೆ ಗೊತ್ತಾ, ಅದನ್ನು ನಾನ್ ವೆಜ್ ಹೋಟೆಲ್ಗೆ ಹೋಗಿ ಊಟ ಮಾಡೋದು ಆ ಥರ ಮಾಡ್ತಿದ್ಲು. ಪರ್ಟಿಕ್ಯುಲರ್ ಆಗಿ ಬರ್ಡೇ ಪಾರ್ಟಿಗೆ ಅಂತಲೇ ಬಂದಿರೋದು ಇವತ್ತೇ ಅಲ್ವಾ? ಟೈಮ್ ಪ್ಲಾನ್ ಮಾಡಿದ್ದಾರೆ. ಸೊ ಅಷ್ಟೇನೇನೆ ಸೂಪರ್. ಫುಲ್ ಖುಷಿ ಆಯಿತು ಗೈಸ್ ನಮಗೆ. ಸೊ ಇವಾಗ ಮನೆಗೆ ಹೋಗ್ಬೇಕು. ಹೊಟ್ಟೆ ಎಲ್ಲ ತುಂಬೋಗ್ಬಿಟ್ಟು ನಮಗೆ ನಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಹೊಟ್ಟೆ ಭಾರ ಆಗಿಬಿಟ್ಟಿದೆ. ಎಂಡಿಂಗಲ್ಲಿ ಎಲ್ಲ ಖಾಲಿನೇ ಆಗೋಗ್ಬಿಡ್ತಾಯಿತ್ತು. ನಾವು ಹಂಗೋ ಹಿಂಗೋ ಎಲ್ಲ ತಿನ್ಕೊಂಬಿಟ್ಟು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಬುಜ್ಜಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಬುಜ್ಜಿ. ಥ್ಯಾಂಕ್ ಯು. ಯಾರೋ ನಮ್ಮನ್ನ ನೋಡಿ ನಗೀತಾ ಇದ್ದಾರೆ ಅಂದರೆ ಹಂಗೆ ನಗೀತಾ ಇಲ್ಲ ಗೈಸ್. ಅವ್ರ ಹತ್ರ ನಾನು ಹೋಗ್ತಾಯಿದ್ರು, ಅವ್ರು ದೂರ ಓಡೋಗ್ಬಿಡ್ತಾ ಇದ್ದಾರೆ. ಬಿಡಿ, ಭಯ, ಇದೆಲ್ಲ ಭಯ ಗೈಸ್, ಭಯ. ಸೊ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಸರಿ, ಕ್ಯಾಮ್ರಾನಾರು ಇಟ್ಕೊಳ್ಳಿ ಗೈಸ್. ನಿಮಗೆ ಈ ವಿಡಿಯೋ ಪೂರ್ತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಪೂರ್ತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿಲ್ಲ ಅನ್ನೂ ಪರವಾಗಿಲ್ಲ, ಕಾಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ. ಬಾಯ್. ಇಲ್ಲಿ ನನ್ನ ಫ್ರೆಂಡ್ಸ್ನ ಕರಿತೀನಿ. ಹೇಳಿ ಬಾಯ್. ನಿಖಿಲ್ ಹೋಗ್ಬಿಟ್ಟ ಗೈಸ್, ಹಂಗೆ ಟೈಮ್ ಆಯಿತು ಅಂತ. ಅದಕ್ಕೆ ಇವಾಗ ನಾವೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ವಿ. ಎಲ್ಲರೂ ಹೇಳಿ ಬಾಯ್.